ನನ್ನ ಹೆಚ್ಚಿನ ವಿದ್ಯಾರ್ಥಿ ವೃಂದದವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಈ ಚಾನಲನ್ನು ನೋಡುತ್ತಿರುವಂಥ ವೀಕ್ಷಕರೇ, ಈಗ ಇದು ಮುಂದಿನ ಭಾಗ 2ನೇ ಪೇಜಲ್ಲಿ ಬರೆಯಲಾಗಿದೆ. ಇದರಲ್ಲಿ ರ ಅಕ್ಷರಗಳಿಂದ ಕೊನೆಗೊಳ್ಳುವ ಶಬ್ದಗಳು ಭಾಗ 2. ಇದರಲ್ಲೂ ಅಷ್ಟೇ ಭಾರತ ಮೊದಲು ಬರೆದಿರುವಂಥದ್ದು ಭಾರತ ಭೂಷಿರ ಮತ್ತು ಭಾರತ ಶಿಖರ. ಇದರ ವ್ಯತ್ಯಾಸ ನಿಮಗೆ ಗೊತ್ತಿರಬಹುದು ಕೆಲವರಿಗಾದರೂ, ಆದರೆ ಅದನ್ನು ನಾನು ಇನ್ನೊಮ್ಮೆ ವಿವರವಾಗಿ ಸ್ವಲ್ಪ ಅದರ ವಿವರವನ್ನು ಕೊಡಲು ಇಚ್ಛಿಸುತ್ತೇನೆ. ಭಾರತ ಭೂಷಿರ ಅಂತ ಹೇಳಿದರೆ ಸಮುದ್ರದಲ್ಲಿ ಯಾವುದು ಸಂಗಮ ಆಗ್ತದೆ. ಸಮುದ್ರದಲ್ಲಿ 3 ಸಮುದ್ರಗಳು ಸಂಗಮ ಆಗ್ತವೆ. ಎಷ್ಟೋ ಪ್ರದೇಶಗಳಲ್ಲಿ ಆದ ಸಂಗಮ, ಸಮುದ್ರಗಳ ವಿಲೀನ ಅಲ್ಲಿ ಒಂದು ಜಾಗ ಆಗಿ ಸ್ವಲ್ಪ ಮುಂದೆ ಭೂಭಾಗ ಹಾಗೆ ಇರುತ್ತದೆ. ಅದಕ್ಕೆ ನಾವು ಭೂಶಿರ ಅಂತ ಹೇಳ್ತೇವೆ. ಭೂಶಿಖರ ಅಂದರೆ ಪರ್ವತದ ಸಾಲಿನಲ್ಲಿ ಇರುವಂಥ ಅತ್ಯಂತ ಎತ್ತರದ ಶಿಖರ, ಅದು ಭೂಶಿಖರ ಅಥವಾ ಪರ್ವತದ ಶಿಖರ. ಸೊ ಇದು ಭಾರತ ಭೂಶಿರ ಎಲ್ಲಿದೆ ಅಂತ ಹೇಳಿದರೆ ವಿವೇಕಾನಂದ ಸ್ಮಾರಕ, ಅಲ್ಲಿ 3 ಸಮುದ್ರ ರಾಮೇಶ್ವರದಿಂದ ಮುಂದೆ ಅಲ್ಲಿ ಅದನ್ನು ಕಟ್ಟಿದ್ದಾರೆ. ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಭೂಭಾಗ ಇದೆ, ಅಲ್ಲಿ ಅದರ ಭಾರತ ಭೂಷಿರ ಅಂತ ಹೇಳ್ತಾರೆ. 2ನೇದ್ದು ಪರ್ವತ ಶಿಖರ, 3ನೇದ್ದು ಬೇಟೆಯ ಅಬ್ಬರ. ಅಂದರೆ ಬೇಟೆಯಾಡುವಲ್ಲಿ ತಲ್ಲೀನರಾಗಿ ಅವರು ತುಂಬ ಖುಷಿಯಿಂದ ಬೇಟೆಯನ್ನು ಮಾಡ್ತಾರೆ. ಶತ್ರುವಿನ ಸಂಹಾರ, ಈ ಎಲ್ಲ ಶಬ್ದಗಳು ನಮಗೆ ಗೊತ್ತಿರುವಂಥ ಶಬ್ದಗಳೇ, ಅದರಲ್ಲಿ ವಿಶೇಷವಾಗಿರುವಂಥದ್ದು ಏನಿಲ್ಲ. ಸಿಂಹದ ಪಂಜರವನ್ನು ಪಂಜರದಲ್ಲಿ ಕೂಡಿ ಹಾಕಿ ಸಿಂಹವನ್ನು ಹುಲಿಯನ್ನು ಪಳಗಿಸ್ತಾರೆ, ಅದು ಸಿಂಹದ ಪಂಜರ ಅಂತ ಹೇಳ್ತೇವೆ. ಸ್ನಾತಕೋತ್ತರ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್, ಇಂಗ್ಲೀಷಲ್ಲಿ ಗ್ರ್ಯಾಜುಯೇಷನ್ ಆದಮೇಲೆ ಮತ್ತು ಮುಂದಿನ ಶಿಕ್ಷಣವನ್ನು ಪಡೆಯುವಂಥದ್ದು. ಪೂಜಾ ಪರಿಕರ ಅಂದರೆ ಪೂಜೆಗೆ ಬೇಕಾದ ವಸ್ತುಗಳನ್ನು ಒಟ್ಟು ಮಾಡಿ ಅದನ್ನು ಹೊಂದಿಸಿಕೊಡುವಂಥದ್ದು. ಬೇಡದ ಕಾಟಾಚಾರ, ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಮಾಡ್ತೇವೆ ನಾವು ಹೇಳ್ತೇವೆ, ಸುಮ್ಮನೆ ಏನೋ ಒಂದು ಮನಸ್ಸಿಲ್ಲದೆ ಇದ್ದರೂ ಮಾಡುವಂಥದ್ದು, ಅದು ಕಾಟಾಚಾರ ಅಂತ ಹೇಳ್ತೇವೆ. ಅನಗತ್ಯ ಅನಾದರ, ಆಧಾರ ನಿರಾಧಾರ, ಕೆಳಗೆಯಲ್ಲಿ ಕೊಟ್ಟಿದ್ದೇನೆ ಇಲ್ಲಿ ಭಾರತ ಭೂಶಿಖರ ಅಂಥೇಳಿ. ಸೊ ಇದೇ ರೀತಿ ಈ ಇನ್ನೂ ಒಂದು 17 ಹೇಳಿದೆ. ಅದೇ ರೀತಿ ಇದರಲ್ಲಿ ಪ್ರತಿಯೊಂದರಲ್ಲಿ ಇದರಲ್ಲಿ ವಿಶೇಷ ಏನಿಲ್ಲ. ಅಕ್ಷರಗಳು ಮತ್ತು ಶಬ್ದಗಳು ನಿಮಗೆಲ್ಲರಿಗೂ ಗೊತ್ತಿದೆ. ಸ್ಥೂಲ ಶರೀರ ಅಂದರೆ ತುಂಬ ನಾವು ಜಾಸ್ತಿ ದಪ್ಪ ಆಗಿದ್ದರೆ ಸ್ಥೂಲ ಅಂತ ನಾವು ಹೇಳ್ತೇವೆ. ಅದಕ್ಕೆ ಸ್ಥೂಲ ಎನ್ನುವ ಶಬ್ದವನ್ನು ನಾವು ಉಪಯೋಗ ಮಾಡ್ತೇವೆ. ಧನುರ್ಧರ, ಬಿಲ್ಲು ಬಾಣ, ಧನು ಅಂದರೆ ಅದರಲ್ಲಿ ನಿಷ್ಠೂರಲ್ಲ, ನಿಸ್ಸೀಮನಾದವರನ್ನು ನಾವು ಧನುರ್ಧರ ಅಂತ ಹೇಳ್ತೇವೆ. ಬೇರೆ ಇತರ ಶಬ್ದಗಳು ನಿಮಗೆಲ್ಲರಿಗೂ ಗೊತ್ತೇ ಇದೆ ಸಾಧಾರಣವಾಗಿ. ಆಮೇಲೆ ಕಾರ್ಯಾಗಾರ ಅಂದರೆ ಪ್ರೋಗ್ರಾಮ್ ಮಾಡುವಂಥದ್ದು ಅಥವಾ ವರ್ಕ್ಶಾಪ್ಸ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಹಸ್ತಾಂತರ, ಮಧ್ಯಂತರ, ಛಲಗಾರ, ಅಧಿಕಾರ, ಬಲಾತ್ಕಾರ, ನಿರಂತರ. ಸೊ ಇಲ್ಲಿಗೆ ಇದು ಬರೆದಿರುವಂಥದ್ದು. ಇಲ್ಲಿಗೆ 2ನೇ ಭಾಗದಲ್ಲಿ ಇದು ಮುಗಿಯಿತು. ಸೊ ಇದರೊಂದಿಗೆ ಇಲ್ಲಿ ಒಟ್ಟಿಗೆ ಇದರಲ್ಲಿ ಸಹ ಈ ಪೇಜಲ್ಲಿ ಸಹ ಈ ಪುಟದಲ್ಲಿ 51 ಒಟ್ಟಿಗೆ ಶಬ್ದಗಳನ್ನು ಬರೆಯಲಾಗಿದೆ. ಅದನ್ನು ನೀವು ನಿಧಾನವಾಗಿ ಓದಿ ಅದನ್ನು
ಅರ್ಥ ಮಾಡಿಕೊಂಡು ಆ ಶಬ್ದಗಳನ್ನು ನೀವು ಅದನ್ನು ಮುಂದುವರಿಸಬೇಕೆಂದು ನನ್ನ ಅಪೇಕ್ಷೆ. ಸೊ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳೊಂದಿಗೆ ಬಾಯ್ ಬಾಯ್.